ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ 19ನೇ ಕಂತಿನ ಹಣ ಇಷ್ಟು ದಿನ ಆದ್ರೂ ಯಾಕೆ ವಿಡಿಯೋಗಳನ್ನ ಮಾಡಿಲ್ಲ ಅಂತ ಅಂದ್ರೆ, ನಿಮಗೆ 19ನೇ ಕಂತಿನ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಫೇಕ್ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಕರೆಕ್ಟ್ ಆಗಿರುವಂತ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಗೂ ಸಹ ಮಾಹಿತಿಯನ್ನ ಕರೆಕ್ಟ್ ಆಗಿ ತಲುಪಿಸೋಣ ಅಂತ ಹೇಳಿ ಪ್ರಯತ್ನದಲ್ಲಿ ನಾನು ಆ ರೀತಿ ವಿಡಿಯೋಸ್ಗಳನ್ನ ಮಾಡದೇ ಬಿಟ್ಬಿಟ್ಟಿದ್ದೀನಿ. ಸೊ ಗೃಹಲಕ್ಷ್ಮಿದು ಕರೆಂಟ್ ಅಪ್ಡೇಟ್ಸ್ಗಳು ಏನಾದ್ರೂ ಬಂದಲ್ಲಿ ಮಾತ್ರ ನಾನು ವಿಡಿಯೋಸ್ಗಳಿಗೆ ಮಾಡಿ ಹಾಕುವಂತ ಒಂದು ಪ್ರಯತ್ನನ ಮಾಡ್ತಾ ಇರುವಂತದ್ದು. ಸೊ ಈಗ 19ನೇ ಕಂತಿನ ಹಣ ತುಂಬಾ ಜನಕ್ಕೆ ಬರಬೇಕಾಗಿದೆ. ಇದ್ರ ಜೊತೆಗೆ 18ನೇ ಕಂತಿನ ಹಣನೂ ಬರಬೇಕಾಗಿದೆ. ಇದೆಲ್ಲರ ಬಗ್ಗೆನೂ ಈ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ನಾವು ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಿದ್ದು ಅದ್ರ ಮೇಲೆ 19ನೇ ಕಂತಿನ ಹಣ ಇನ್ನೂ ಸಹ ಬಂದಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು. ಈ 19ನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಕಾದು 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 ಕೊನೆಗೂ ನಮ್ಗೆ ಮೇ ಆಲ್ರೆಡಿ 10ನೇ ತಾರೀಕು ಮುಗಿದು ಇನ್ನೇನು 15ನೇ ತಾರೀಕು ಹತ್ತತ್ರ ಇದೀವಿ. ಇಷ್ಟೊತ್ತಾಗ್ಲೇ ಲೆಕ್ಕದ ಪ್ರಕಾರ ಬರಬೇಕಾಗಿತ್ತು. ಆದ್ರೂ ಸಹ ಏನು ಗೃಹಲಕ್ಷ್ಮಿ ಹಣನ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಮಾನೆ ಮಾಡಲಿಲ್ಲ. ಹೋದ್ ತಿಂಗಳು ನೋಡಿದ್ರೆ ಹಬ್ಬ ಹರಿದಿನಕ್ಕೆ ಕೊಡ್ತೀವಿ ಅಂತ ಹೇಳಿದವರು ಇವತ್ತಿನವರೆಗೂ ಸೌಂಡೇ ಮಾಡಲಿಲ್ಲ. ಸೊ ಹಣ ಬಂದಿದೆ ನಮ್ಮ ಖಾತೆಗಳಿಗೆ, ನಿಮಗಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ತಿಳಿಸಿದ್ರು. ಅದಾದ್ಮೇಲೂ ಸಹ ಏನು ಅಪ್ಗ್ರೇಡೇಷನ್ ಮಾಡಲಿಲ್ಲ. ಆದ್ರೆ ಇವಾಗ ಬಂದಿರುವಂತ ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ನಮಗೆ ಈ ತಿಂಗಳು ಏನಿದೆ ಈ 18ನೇ ಕಂತಿನ ಹಣ ಯಾರಿಗೆಲ್ಲ ಬರಬೇಕಾಗಿತ್ತು ಅಂತವರಿಗೆ ಮೇ 3ನೇ ವಾರದಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವಾಗ 18ನೇ ಕಂತಿನ ಹಣನೇ ಬಹಳಷ್ಟು ಮಹಿಳೆಯರಿಗೆ ಇನ್ನೂ ಬರಲಿಲ್ಲ. ಸೊ ಅವರು ಲಾಸ್ಟ್ ಟೈಮ್ ಏನ್ ಮಾಡೋದು ಅಂತ ಅಂದ್ರೆ ಒಂದ್ ಸ್ವಲ್ಪ ಜನ ಮಹಿಳೆಯರಿಗೆ ಮಾತ್ರ ಅಮೌಂಟ್ ನ ರಿಲೀಸ್ ಮಾಡಿದ್ರು, ಇನ್ನು ಕೆಲವರಿಗೆ ರಿಲೀಸ್ ಮಾಡಲಿಲ್ಲ. ಸೊ ಇವಾಗ ಸರ್ಕಾರ ಏನ್ ಡಿಸಿಷನ್ ತಗೊಂಡಿದೆ, ಈ ಮೇ 3ನೇ ವಾರದ ಒಳಗಡೆ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ಗಳು ಇದೆ, ಸ್ಪೆಷಲಿ 18ನೇ ಕಂತಿನ ಹಣ ಅವ್ರಿಗೆ ಕ್ಲಿಯರೆನ್ಸ್ ನ ಮಾಡಿ ಕೊಡ್ತೀವಿ. ಇನ್ಯಾವುದು ನಾವು 18ನೇ ಕಂತಿನ ಹಣನ ಬಾಕಿ ಇಟ್ಕೊಳ್ಳಲ್ಲ. ಸೊ ಬಹುಶೇಕಡ ಒಂದು 5% ಮಹಿಳೆಯರಿಗೆ 18ನೇ ಕಂತಿನ ಹಣ ಬರಬೇಕಾಗಿದೆ. ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದು ತೊಂದರೆ ಆಗಿರೋದು ಅಷ್ಟೇ. ಇದು ಬಿಟ್ಟು 19ನೇ ಕಂತಿನ ಹಣನೂ ನಿಮಗೆ ಬರಬೇಕಾಗಿದೆ. ಈ 19ನೇ ಕಂತಿನ ಯಾವಾಗ ಕೊಡ್ತಾರೆ ಅಂತ ಅಂದ್ರೆ ಇದನ್ನು ಸಹ ಈ ತಿಂಗಳ ಕೊನೆಯ ಒಳಗೆ. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ, ನಿಮಗೆ ಏನು 19ನೇ ಕಂತಿನ ಹಣ 3ನೇ ವಾರದ ಒಳಗೆ, 18ನೇ ಕಂತಿನ ಹಣ 3ನೇ ವಾರದ ಒಳಗೆ, 19ನೇ ಕಂತಿನ ಹಣ ತಿಂಗಳಿನ ಒಳಗೆ. ಸೊ ಇದಕ್ಕೂ ಅದಕ್ಕೂ ಆಲ್ಮೋಸ್ಟ್ ಒಂದು ವಾರ ಡಿಫ್ರೆನ್ಸ್ ನ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಈ ವಾರದಲ್ಲಿ ಕ್ಲಿಯರೆನ್ಸ್ ಮಾಡ್ತೀವಿ, ಅಂದ್ರೆ ಈ 3rd ವೀಕ್ ಒಳಗೆ. ಅದಾದ್ಮೇಲೆ ನಮಗ್ ಬರ್ಬೇಕಾಗಿರೋದು 19ನೇ ಕಂತಿನ ಹಣ ಈ ತಿಂಗಳೊಳಗಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಗ್ಯಾರಂಟಿ ಕೊಡ್ತಾರಾ, ಈ ತಿಂಗಳಾದ್ರೂ ಯಾರಿಗೂ ಗೊಳಿಕೊಳ್ದಿರೆ ಕರೆಕ್ಟ್ ಆಗಿ ಅಮೌಂಟ್ ನ ಕೊಡ್ತಾರ ಅನ್ನೋದ್ರ ಬಗ್ಗೆ ಇವರು ಗ್ಯಾರಂಟಿನ ಕೊಡಲ್ಲ. ಇವ್ರೇನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ಆಗ್ತಾ ಇರುವಂತ ಕೆಲವೊಂದಷ್ಟು ವಿಚಾರಗಳಿಂದ ಈಗ ಯಾವ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳ ಬಗ್ಗೆ ನಮ್ಗೆ ಗಮನ ಹೋಗಿದೆ. ಯಾಕಂದ್ರೆ ನಮ್ಮ ಗಮನ ಬೇರೆ ಕಡೆನೇ ಇದೆ. ಎಸ್ಪೆಷಲಿ ಜಮ್ಮು ಕಾಶ್ಮೀರಿನ ವಿಚಾರವಾಗಿ ಎಲ್ಲಾ ಕಡೆ ಸ್ವಲ್ಪ ಟೆನ್ಷನ್ಗಳಿರೋದ್ರಿಂದ ಈ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ, ಇದೇನೋ ಅಡ್ವಾಂಟೇಜ್ ತಗೋತಾ ಇದಾರೆ. ಯಾಕಂದ್ರೆ ಜನ ಟೆನ್ಷನ್ ಅಲ್ಲಿ ಇದ್ದಾರೆ. ಇಲ್ಲೇನ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾರು ಇಲ್ಲ. ಈ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಪೆಂಡಿಂಗ್ ಅಮೌಂಟ್ ಗಳಾಗಿರ್ಬೋದು, ಇದ್ರ ಬಗ್ಗೆ ಇವ್ರು ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ಸಮಸ್ಯೆ ಆಗಿರೋದು ಇವರಿಂದಾನೆ. ಅವರು ಅಡ್ವಾಂಟೇಜ್ ತಗೋತಾ ಇದಾರೆ ಅಷ್ಟೇ. ಬೇಸಿಕಲಿ ಅಡ್ವಾಂಟೇಜ್ ತಗೋತಾ ಇದಾರೆ. ಅಡ್ವಾಂಟೇಜ್ ತಗೋತಾ ಇರೋದಕ್ಕೆ ಅವ್ರು ಇಷ್ಟ ಆರಾಮಾಗಿರುವಂತದ್ದು. ಸೊ ಇವ್ರು ಹೇಳ್ತಾ ಇದಾರೆ, ಬಟ್ ಮುಂದಿನ ದಿನಗಳಲ್ಲಿ ಇನ್ನು ಏನೇನ್ ಮಾಡ್ತಾರೆ, ಈ ತಿಂಗಳಲ್ಲೇ ಮತ್ತೆ 19ನೇ ಕಂತಿನ ಹಣ ಕೊಡ್ತಾರ ಅಥವಾ ಮುಂದಿನ ತಿಂಗಳಿಗೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಸೊ ಕೊಡ್ತೀವಿ ಅಂತ ಹೇಳಿದರೆ ಬಂದಾಗ್ಲೇ ನಮಗೆ ಗ್ಯಾರಂಟಿ ಆಗೋದು. ಇಫ್ ಇನ್ ಕೇಸ್ 18ನೇ ಕಂತಿನ ಹಣ ನಿಮ್ಮ ಒಂದು ಜಿಲ್ಲೆಗೆ ಬಂದಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಯಾವ ಜಿಲ್ಲೆ ಅವ್ರಿಗೆ ಇನ್ನ ಪೆಂಡಿಂಗ್ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಒಂದು ಅಪ್ಡೇಟು. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.